ಬಹಳ ಹ್ಯಾಪಿ ಆಗಿದ್ದೀರಾ ಸರ್? ಬಹಳ ಹ್ಯಾಪಿ ಆಗಿದ್ದೀರಾ? ನಾನು ಹ್ಯಾಪಿ ಇದೆ, ಯಾವಾಗಲೂ ಹ್ಯಾಪಿ ಆಗಿದೆ. ಆದ್ರೂ ಮೋರ್ ಕಾನ್ಫಿಡೆಂಟ್, ಯು ಲುಕ್ ಮೋರ್ ಕಾನ್ಫಿಡೆಂಟ್ಲಿ. ಐ ಆಮ್ ಕಾನ್ಫಿಡೆಂಟ್. ಬೋತ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ವಿ ಆರ್ ಗೋಯಿಂಗ್ ಟು ವಿನ್. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನೋ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಬಿಜೆಪಿಗೆ ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದೀವಿ. ಆಮೇಲೆ ಈಗ ವಿಜೇಂದ್ರ ಅವರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರೇನ್ರಿ? ನಿಮಗ್ ಗೊತ್ತಾ ಓಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ? ನಿಮಗ್ ಗೊತ್ತೇನೆಯಾ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದೀಯ. ಅವನು ವಿಜೇಂದ್ರ ಹೇಳ್ದದ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತೆ ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋ ಸಾಲನೇ ತಾವು ತಗೊಂಡಿದೆ. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ದೀವಿ. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ಬಹಳ ಹ್ಯಾಪಿ ಆಗಿದ್ದೀರಾ ಸರ್? ಬಹಳ ಹ್ಯಾಪಿ ಆಗಿದ್ದೀರಾ? ನಾನು ಹ್ಯಾಪಿ ಇದೆ, ಯಾವಾಗಲೂ ಹ್ಯಾಪಿ ಆಗಿದೆ. ಆದ್ರೂ ಮೋರ್ ಕಾನ್ಫಿಡೆಂಟ್, ಯು ಲುಕ್ ಮೋರ್ ಕಾನ್ಫಿಡೆಂಟ್ಲಿ. ಐ ಆಮ್ ಕಾನ್ಫಿಡೆಂಟ್. ಬೋತ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ವಿ ಆರ್ ಗೋಯಿಂಗ್ ಟು ವಿನ್. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನೋ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಬಿಜೆಪಿಗೆ ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದೀವಿ. ಆಮೇಲೆ ಈಗ ವಿಜೇಂದ್ರ ಅವರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರೇನ್ರಿ? ನಿಮಗ್ ಗೊತ್ತಾ ಓಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ? ನಿಮಗ್ ಗೊತ್ತೇನೆಯಾ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದೀಯ. ಅವನು ವಿಜೇಂದ್ರ ಹೇಳ್ದದ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತೆ ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋ ಸಾಲನೇ ತಾವು ತಗೊಂಡಿದೆ. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ದೀವಿ. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.